ನಮಸ್ಕಾರಗಳು. ನಾನು ಡಾಕ್ಟರ್ ಮೂಡಲಗಿರಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು. ನಾವು ಚಿಕ್ಕಮಗಳೂರಿನ ರಮಣೀಯವಾಗಿರುವಂಥ ಸೌಂದರ್ಯದ ಪ್ರಕೃತಿಯ ನಡುವೆ ನಾವು ಬದುಕ್ತಾ ಇದ್ದೀವಿ. ನಮ್ಮ ಜಿಲ್ಲೆ ಕಾಫಿ ಬೆಳೆಯಲ್ಲಿ ಜಗತ್ತಿನಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದೆ. ಇತ್ತೀಚೆಗೆ ಚಿಕ್ಕಮಗಳೂರು ಪ್ರವಾಸಿ ತಾಣವಾಗಿ ಮತ್ತು ಸಾಹಸ ಪ್ರೇಮಿಗಳಿಗೆ ರಮಣೀಯವಾಗಿರುವಂತಹ ಪ್ರೇಕ್ಷಣೀಯ ಸ್ಥಳವಾಗಿ ಇಡೀ ರಾಜ್ಯಾದ್ಯಂತ ಪ್ರಸಿದ್ಧಿಯಾಗಿದೆ. ಚಿಕ್ಕಮಗಳೂರಿನ ಕಾಫಿ ಬೆಳೆ ಜಗತ್ತಿನ ಮೂಲೆ ಮೂಲೆಯಲ್ಲಿಯೂ ತನ್ನ ಗಮಲನ್ನು ಪಸರಿಸಿದೆ. ಇಡೀ ಚಿಕ್ಕಮಗಳೂರಿಗೆ ಪ್ರತಿನಿತ್ಯ ಪ್ರತಿ ವಾರ ಅನೇಕ ಸ್ಥಳಗಳಿಂದ ಅನೇಕ ಜಿಲ್ಲೆಗಳಿಂದ ಭಾಳಷ್ಟು ಪ್ರೇಕ್ಷಕರು ಚಿಕ್ಕಮಗಳೂರಿಗೆ ಭೇಟಿಯನ್ನು ನೀಡ್ತಿದ್ದಾರೆ. ಯಾಕೆ ಭೇಟಿಯನ್ನು ನೀಡ್ತಾರೆ ಅಂತಂದರೆ, ಈ ಯುಗಾದಿಯ ನಂತರ ಪ್ರಕೃತಿಯಲ್ಲಿ ಬದಲಾವಣೆಗಳು ಕಾಣ್ತಾ ಇರ್ತೀವಿ. ಮರ ಗಿಡ ಬಳ್ಳಿ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ತೋಟದಲ್ಲಿ ಹೂವು ಹರಳೋದಕ್ಕೆ ಶುರುವಾಗುತ್ತೆ. ಆ ಹೂವು ಹೇಗಿರುತ್ತೆ ಅಂತಂದರೆ, ನಾವೆಲ್ಲರೂ ಗಮಗಮಿಸಿ ನೋಡುವ ಮತ್ತು ಆಹ್ಲಾದಿಸುವ ರೀತಿಯಲ್ಲಿ ಮಲ್ಲಿಗೆ ರೀತಿಯಲ್ಲಿ ಕಾಣುವ ಕಾಫಿಯ ಆ ಹೂವು ಅಷ್ಟೊಂದು ಸುಂದರವಾಗಿ ಪ್ರೇಕ್ಷಕರಿಗೆ ಕಾಣುತ್ತೆ. ಹಾಗಾಗಿ ನಮ್ಮ ಇಡೀ ಕರ್ನಾಟಕದ ಜನತೆ ಮತ್ತು ಹೊರ ರಾಜ್ಯದ ಜನತೆಯು ಸಹ ಈ ಕಾಫಿ ತೋಟದ ಹೂಗಳನ್ನು ನೋಡೋದಕ್ಕೆ ಈ ಯುಗಾದಿಯ ಯುಗಾದಿ ಆದ ನಂತರ ಭಾಳಷ್ಟು ಜನ ಭೇಟಿಯನ್ನು ಕೊಡ್ತಾರೆ. ಇಲ್ಲಿಯ ಸೊಬಗನ್ನು, ಇಲ್ಲಿಯ ಸಂಸ್ಕೃತಿಯನ್ನು, ಇಲ್ಲಿಯ ಜನರ ಭಾವನಾತ್ಮಕವಾಗಿರುವಂಥ ಸಂಬಂಧಗಳನ್ನು ಅವರು ಅನುಭವಿಸಿ ಚಿಕ್ಕಮಗಳೂರಿನಿಂದ ನೆನಪಲ್ಲಿ ಇಟ್ಕೊಂಡು ಹೋಗ್ತಾರೆ. ನಮ್ಮ ಚಿಕ್ಕಮಗಳೂರು ಪ್ರೇಕ್ಷಣೀಯವಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥ ಜಿಲ್ಲೆಯಾಗಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಪ್ರಚಲಿತವಾಗಿ ಗೊತ್ತಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರ ಖುಷಿಯ ಸಂದರ್ಭ, ಖುಷಿಯ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.